ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಂದಿನೀಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಶಿವನಿಗೆ ತುಂಬಾ ಪ್ರಿಯವಾಗಿರುವಂಥ ಅಕ್ಕಿ ಪಾಯಸ ಮಾಡ್ತಿದ್ದೀನಿ. ನಮ್ಮಲ್ಲಿ ಎಲ್ಲ ಹಬ್ಬಗಳಿಗೂ ಅದರದೇ ಆದ ಪ್ರಾಶಸ್ತ್ಯ ಇದೆ. ಹಾಗೆ ಈ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಗೂ ಕೂಡ. ಬನ್ನಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ, ನೋಡ್ಬೋದು ನೀವು. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ನಾನು 3/4 ಲೀಟ್ರಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಂಗೆ ಬರೀ ಹಾಲು ಪಾಯಸ ಅಂದರೆ ಆಗೋದಿಲ್ಲ, ಹಾಗಾಗಿ ನೀರು ಹಾಕ್ಕೊಂಡಿದ್ದೀನಿ. ನೀವು ಬರೀ ಹಾಲಲ್ಲೇ ಮಾಡ್ಬೋದು. ಅದು ಕುದಿ ಬಂದ ತಕ್ಷಣ ಅದರಲ್ಲಿ ಅಕ್ಕಿ ಹಾಕಿ ಬೇಯಿಸ್ಕೊಳ್ಳೋಣ. ಅದನ್ನು ನಾನು ಅಕ್ಕಿನ 1/2 ಅವರ್ ನೆನೆಸಿಟ್ಕೊಂಡಿದ್ದೀನಿ. ನಾನು ಸೋನಾ ಮಸೂರಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ತೊಗೋಬೋದು, ಯಾಕೆ ಅಂದರೆ ಇದು ತುಂಬಾ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ನಾನು ಹಬ್ಬ ಅಂದರೂ 1 ಅವರ್ ಮೇಲೆ ತೊಗೊಂಡಿದ್ದೀನಿ ನನ್ನ ಟೈಮ್. ಹಾಗಾಗಿ ನಾನು ನಿಮ್ಗೆ ಹೇಳೋದು ಏನಂದರೆ ಬೇರೆ ರೈಸ್ ಯೂಸ್ ಮಾಡಿ ಅಂತ ಹೇಳಿ, ಆಗ ಸ್ವಲ್ಪ ಬೇಗ ಬೇಯ್ಬೋದು. ಬೇಯ್ತಾ ಇದೆ ನೋಡಿ. ಆಲ್ಮೋಸ್ಟ್ ಬೆಂದಿದೆ, ಇದೀಗ ಆಗಿದೆ, ಚೆನ್ನಾಗೇ ಬೆಂದಿದೆ ಇದು. ಇದನ್ನು ಕೈ ಆಡಿಸ್ತಾನೆ ಇರಬೇಕು, ಯಾಕೆಂದರೆ ತಳ ಸೀದು ಹೋಗಬಾರ್ದು. ಹಾಗೆಯೇ ರೈಸ್ ಕೂಡ ಮೆಲ್ಟ್ ಆಗ್ತಿರಬೇಕು. ಹಾಗಾಗಿ ನೋಡೋದಕ್ಕೆ ಇದು ಅಕ್ಕಿ ಪಾಯಸದ ಥರ ಕಾಣಿಸೋದಿಲ್ಲ, ಬಟ್ ತಿಂತೀವಲ್ಲ ಅವಾಗ ಸ್ವಲ್ಪ ಟೇಸ್ಟ್ ಬರುತ್ತೆ. ಬನ್ನಿ ಈಗ ಸಕ್ಕರೆ ಸ್ವಲ್ಪ ಪಾಕದ ಥರ ಮಾಡ್ಕೊಳ್ಳೋಣ. ಗಟ್ಟಿ ಪಾಕ ಅಲ್ಲ, ಸಕ್ಕರೆ ಮೆಲ್ಟ್ ಆಗಬೇಕು ಅಷ್ಟೇ. ನಾವು ಒಲೆ ಚೇಂಜ್ ಮಾಡಿದ್ದೀನಿ, ಯಾಕಂದರೆ ಆ ಒಲೆಯಲ್ಲಿ ಎಲೆಕ್ಟ್ರಿಕ್ ಒಲೆಯಲ್ಲಿ ಸ್ವಲ್ಪ ತಳ ಸೀದೋಗ್ತಿತ್ತು. ಹಾಗಾಗಿ ನಾನು ಗ್ಯಾಸ್ ಮೇಲೆ ತೊಗೊಂಡೆ ಅದನ್ನು. ನೀವು ಈ ಥರ ಮಾಡಿ ಹಾಕಿದರೆ ಅದು ಪಾಯಸದ ಕಲರ್ ಕೂಡ ಚೇಂಜ್ ಆಗುತ್ತೆ. ಹಾಗೆ ಅದು ಟೇಸ್ಟ್ ಕೂಡ ಸಕ್ಕರೆ ಟೇಸ್ಟ್ ಬರೋದಿಲ್ಲ, ಸ್ವಲ್ಪ ಬೇರೆ ಟೇಸ್ಟ್ ಬರುತ್ತೆ. ಅಷ್ಟೊಂದು ಸ್ವೀಟ್ನೆಸ್ಸು ಆಗೋದಿಲ್ಲ. ಹಾಗಾಗಿ ನಾನು ಈ ಥರ ಪಾಕ ಮಾಡಿ ಹಾಕ್ತಿದ್ದೀನಿ. ನೀವು ಬೇಕಾದರೆ ಹಾಗೇನೂ ಹಾಕ್ಕೋಬೋದು. ಈಗ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ. ಒಂದು 4ರಿಂದ 5 ಟೇಬಲ್ ಸ್ಪೂನ್ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಹುರ್ಕೋತಿದ್ದೀನಿ. ಅದನ್ನು ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೇಸರಿ ಹಾಕ್ಕೋತಿದ್ದೀನಿ, ಕಲ್ಲರ್ಗೋಸ್ಕರ. ಅಟ್ರ್ಯಾಕ್ಟ್ ಆಗುತ್ತೆ ಜಾಸ್ತಿ ಕಲ್ಲರ್ ಇದ್ದರೆ ಪಾಯಸ, ಹಾಗಾಗಿ ಸ್ವಲ್ಪ ಹಾಕ್ಕೋತಿದ್ದೀನಿ. ನೋಡಿ ಕಲರ್ ಹೇಗೆ ಚೇಂಜ್ ಆಗ್ತಿದೆ. ಅದನ್ನು ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಕಲರ್ ನೋಡಿದ್ರೇ, ಹಾಗಾಗಿ ಹಾಕ್ತಿದ್ದೀನಿ. ಕುದಿತಿದೆ ಈಗ. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳೋಣ. ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ ನಾನು. ಇದರ ಬೀಜ ತೆಗೆದು ಬೀಜ ಮಾತ್ರ ಕುಟ್ಟಿ ಹಾಕ್ಕೋತಿದ್ದೀನಿ. ನೋಡಿ ಇದೀಗ ರೆಡಿಯಾಗಿದೆ. ಇದನ್ನೀಗ ಬೌಲಿಗೆ ಹಾಕಿ ಸರ್ವ್ ಮಾಡೋಣ. ಶಿವನಿಗೆ ಆರಾಧನೆ ಮಾಡೋರು ಇದನ್ನು ಪ್ರಸಾದವಾಗಿ ಮಾಡಿ ನಿಮ್ಮ ಬಯಕೆನ ಈಡೇರಿಸ್ಕೊಳ್ಳಿ ಅಂತ ಹಾರೈಸ್ತೀನಿ. ಈ ಶ್ರಾವಣದಲ್ಲಿ ನಿಮ್ಮ ಆಸೆಗಳೆಲ್ಲ ನೆರವೇರಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.